ಜೈನ ತುಂಬಾ ಮಿಸ್ ಮಾಡ್ಕೋತಿದ್ಯಾ ಅಂತ ಆಯ್ತು. ತುಂಬಾ ನೆನಪಾಗ್ತಿದ್ದಾನೆ. ಇವತ್ತಿನ ನಂತರ ನೆನಪಾಗಲ್ಲ ಬಿಡು. ಮಾಮ್, ಐ ಮೀನ್ ಇವತ್ತು ನೀವಿಬ್ರು ಸೇರಿ ಅಲ್ಲಾಗೋ ಕೆಲಸಕ್ಕೆ ಶಂಕುಸ್ಥಾಪನೆ ಮಾಡ್ತೀರಾ, ಗುಡಿಲಿ ಪೂಜೆ ಮಾಡ್ತೀರಾ. ಆಮೇಲೆ ಅಲ್ಲಿನ ಜನರಿಗೆ ನಿಮ್ಮನ್ನ ಪರಿಚಯ ಮಾಡಿಸ್ತೀನಿ. ಸ್ವಲ್ಪ ದಿನದಲ್ಲೇ ನಿಮ್ಮ ಮದುವೆ ಆಗತ್ತೆ. ನೀನ್ ಜೈ ಪಕ್ಕದಲ್ಲೇ ಇರ್ತೀಯ. ವ್ಯಕ್ತಿನೇ ಜೊತೆಲಿದ್ದಾಗ ಮತ್ತೆ ನೆನಪಾಗೋದು ಅನ್ನೋದಿರಲ್ವಲ್ಲ. ಎಸ್. ಫೋರ್ಟ್ ಕನ್ಸ್ಟ್ರಕ್ಷನ್ನು, ಇನಾಗ್ರೇಷನ್ನು, ದೇವಸ್ಥಾನದಲ್ಲಿ ಪೂಜೆ, ಪರಿಚಯ ಮಾಡಿಸೋದು. ಅಕ್ಕ ಏನೋ ಸಿಕ್ಕಾಪಟ್ಟೆ ಪ್ಲಾನ್ ಮಾಡಿರಬೇಕು. ಇವಳು ಹೇಳ್ದಾಗೆ ಸುನಾಮಿ ಪಕ್ಕ. ಹೌದು ಮಾಮ್, ಸಡನ್ ಆಗಿ ಮ್ಯಾಂಗ್ಳೂರ್ ಪ್ರೋಗ್ರಾಮ್ ಏನು? ನೀನ್ ಯಾವತ್ತು ಪ್ಲಾನ್ ಮಾಡೇ ಇರ್ತೀಯಲ್ವಾ? ಇದು ಕೂಡ ಪ್ಲಾನೇ ನಿತ್ಯ. ಏನ್ ಪ್ಲಾನ್? ಜೈಗೆ ಮದುವೆ ಮಾಡೋ ಪ್ಲಾನ್. ಹಾಗಂದ್ರೆ ಜೈಗೂ ನಂಗೂ ಸೇರಿನೇ ಅಲ್ವಾ ಮದ್ವೆ? ಹೌದು ಬೇಬಿ. ಮತ್ತೆ ಮಾವ ಯಾಕೆ ಏನೋ ಪ್ಲಾನ್ ಅದು ಇದು ಅಂತಿದ್ದಾನೆ? ಮಂಗಳೂರಲ್ಲಿ ನಿನ್ಗೂ ಜೈಗೂ ಕೆಲವು ಸರ್ಪ್ರೈಸ್ ಇದೆ. ನೀವು ಥ್ರಿಲ್ ಆಗೋ ಹಾಗೇನೆ ಪ್ಲಾನ್ ಮಾಡಿದ್ದೀನಿ. ಅದ್ರ ಬಗ್ಗೆನೇ ಹೇಳ್ತಿದ್ದಾನೆ. ವಾವ್, ಐ ಲವ್ ಥ್ರಿಲ್ಸ್ ಮಾಮ್. ನನ್ಗೋಸ್ಕರ ನೀನ್ ಏನ್ ಬೇಕಾದ್ರೂ ಮಾಡ್ತೀಯಲ್ವಾ? ಎಸ್ ಬೇಬಿ, ನಾನೇನ್ ಮಾಡಿದ್ರು ನಿನ್ಗೋಸ್ಕರನೇ. ನೀನ್ ಯಾವಾಗ್ಲೂ ಸಂತೋಷವಾಗಿರೋದಷ್ಟೇ ನನಗೆ ಬೇಕಾಗಿರೋದು. ಐ ಲವ್ ಯು ಮಾಮ್. ಲವ್ ಯು ಟು ಬೇಬಿ. ಕಷ್ಟಪಟ್ಟು ಕೋಟಿ ರೂಪಾಯಿ ಕೂಡ್ ಹಾಕಿದ್ರು, ಇಷ್ಟಪಟ್ಟು ಜೈನ ಅಳಿಯ ಮಾಡ್ಕೋಬೇಕು ಅನ್ಕೊಂಡ್ರು, ನಿನ್ ಕಳ್ಕೊಳ್ಳೋ ಭಯಕ್ಕೆ ಈಗ ನಿನ್ಗೋಸ್ಕರ ಅವನನ್ನ ದೂರ ಮಾಡೋಕ್ ಹೊರಟಿದ್ದೀನಿ ನಿತ್ಯ. ನೀನು ಸುಖವಾಗಿ ಬದುಕಬೇಕು ಅನ್ನೋದೇ ಈ ತಾಯಿ ಹಾರೈಕೆ. ಏಯ್, ಪೊಲೀಸ್ ಕಂಡ್ರೋ? ಗಂಗಾ, ನಮ್ಮ ಪ್ಲಾನ್ ಸಕ್ಸಸ್ ಆಯ್ತು. ಅವರು ಪೊಲೀಸ್ಗೆ ಫೋನ್ ಮಾಡಿದ್ದಾರೆ ಅನ್ಸುತ್ತೆ. ಇಲ್ಲಿವರೆಗೂ ಇವ್ರು ನಮ್ಮನ್ನ ಆಡ್ಸಿದ್ರಲ್ಲ, ಈಗ ನೋಡು ಇವ್ರಿಗೆ ಪಾಠ ಕಲಿಸ್ತೀನಿ. ಏನ್ ಮಾಡ್ತೀಯಾ? ನೀನೇ ನೋಡ್ತಿರು. ಏಯ್, ಯಾರೋ ನೀವು? ಎಲ್ಲೋಗ್ತಿದ್ದೀರಾ? ನಾವು ರಿಯಲ್ ಎಸ್ಟೇಟ್ ಬಿಸ್ನೆಸ್ ಮಾಡೋರು ಸರ್. ಸೈಡ್ ನೋಡಕ್ ಹೋಗ್ತಿದೀವಿ. ನಿಮ್ ಮುಖ ನೋಡ್ತಿದ್ರೆ ರಿಯಲ್ ಎಸ್ಟೇಟ್ ಮಾಡ್ತಿರೋರ್ ತರ ಇಲ್ಲ, ರೌಡಿಗಳ ತರ ಇದ್ದೀರಾ. ಸರ್, ಈ ಹುಡುಗಿ ಯಾರು? ನನ್ನ ಹೆಸರು ಗಂಗಾ ಸರ್. ಇವ್ರು ನನ್ನ ಚಿಕ್ಕಪ್ಪ ಸರ್. ನಾವಿವಾಗ ಮಂಗ್ಳೂರ್ಗೆ ಹೋಗ್ತಿದ್ವಿ ಸರ್. ಇವ್ರು ನಮ್ಗೆ ಲಿಫ್ಟ್ ಕೊಟ್ಟಿದ್ದು ಸರ್. ಏಯ್, ಕಿಡ್ನಾಪರ್ ಅಂತ ಇನ್ಫಾರ್ಮೇಶನ್ ಬಂತು ನಮಗೆ. ಅಯ್ಯೋ ಇಲ್ಲ ಸರ್, ನಾವು ಮಂಗ್ಳೂರ್ಗೆ ಹೋಗೋಕೆ ರೋಡ್ ಮೇಲೆ ನಿಂತಿದ್ವಿ. ಇವರು ಅಲ್ಲೇ ಹೋಗ್ತಿದ್ದೀವಿ ಅಂತ ನಮ್ಗೆ ಲಿಫ್ಟ್ ಕೊಟ್ರು. ತುಂಬಾ ಒಳ್ಳೆಯವರು ಸರ್. ಪೊಲೀಸರಿಗೆ ನಿಜವಾದ ವಿಷಯ ಹೇಳ್ದೆ ಏನೇನೋ ಹೇಳ್ತಿದ್ದಾಳಲ್ಲ. ರೌಡಿಗಳ ತರ ಇದ್ದಾರೆ. ಇವ್ರನ್ನ ಒಳ್ಳೆಯವ್ರು ಅಂತೀಯಲ್ಲಮ್ಮ. ಎಲ್ರು ನಮ್ಮದ್ರೆ ಹೇಗಮ್ಮ? ಹೆಣ್ಣು ಹುಡುಗಿ, ಸ್ವಲ್ಪ ಹುಷಾರಾಗಿರ್ಬೇಕು. ಅಯ್ಯೋ, ದೇವರಾಗಿರೋ ದೇವಿಪುರದ ಮದ್ವೆ ಹುಡ್ಗ ನಿಮ್ಮಂತ ಒಳ್ಳೆ ಪೊಲೀಸರು ಇದ್ಮೇಲೆ ನಮ್ಗೆ ಏನಾಗುತ್ತೆ ಸರ್? ಇವ್ರ ಜೊತೆ ನಾನು ನನ್ನ ಚಿಕ್ಕಪ್ಪ ಹ್ಯಾಪಿಯಾಗಿ ಮಂಗ್ಳೂರ್ಗೆ ಹೋಗ್ತೀವಿ. ಮಧ್ಯದಲ್ಲಿ ಇವ್ರು ನಮ್ಗೆ ಏನಾದ್ರೂ ಮಾಡ್ಬೇಕು ಅನ್ಕೊಂಡ್ರೆ ನೀವು ಸುಮ್ಮನಿರಲ್ವಲ್ಲ? ನಮ್ ಫೋನ್ ನಂಬರ್ ತಗೋತೀರಾ, ಇವ್ರ ಗಾಡಿ ನಂಬರ್ ಬರ್ಕೋತೀರಾ. ನಾವು ಮಂಗ್ಳೂರ್ಗೆ ಹೋಗೋವರೆಗೂ ಆಗಾಗ ನಮ್ಮ ಬಗ್ಗೆ ಎನ್ಕ್ವೈರಿ ಮಾಡ್ತಿರ್ತೀರಾ. ಗಾಡಿ ದಾರಿ ತಪ್ಪಿದಾಗೆ ಅದೇನೋ ಫೋನಲ್ಲಿ ಇರುತ್ತಲ್ಲ, GPS ಆ್ಯಪ್. ಹಾ, ಅದ್ರಲ್ಲಿ ಚೆಕ್ ಮಾಡ್ತೀರಾ ಅಲ್ವಾ? ಹಾಗೆ ನಮ್ ಕಾರು ಮಂಗ್ಳೂರ್ ತಲುಪಿದ ತಕ್ಷಣ ಪೊಲೀಸ್ ಸ್ಟೇಷನ್ ಇಂದ ನಾವು ಕ್ಷೇಮವಾಗಿ ಸೇರಿದ್ದೀವಿ ಅಂತ ಫೋನ್ ಮಾಡಿಸ್ಕೋತೀರಾ. ನಮ್ಗೇನಾದ್ರೂ ಆದ್ರೆ ಇವ್ರದೇ ಜವಾಬ್ದಾರಿ ಅಂತ ನಾವು ಮಂಗ್ಳೂರ್ಗೆ ಸೇರೋವರೆಗೂ ನಮಗ್ ಬೇಕಾಗಿದ್ ಕೊಡೋದು ಇವ್ರದೇ ಡ್ಯೂಟಿ ಅಂತ ಇಲ್ಲೇ ಹೇಳಿಸ್ತೀರಾ. ಇನ್ ನಮ್ಗಿರೋ ಕಷ್ಟ ಏನ್ ಸರ್?
ಇವಳು ಹೇಳಿದ್ರಲ್ಲ ಕೇಳಿದ್ರಲ್ಲ, ಇವ್ರನ್ನ ಕ್ಷೇಮವಾಗಿ ಮಂಗಳೂರಲ್ಲಿ ಬಿಡಿ. ಏನಾದ್ರೂ ಕೆಟ್ಟ ಬುದ್ಧಿ ತೋರಿಸಿದ್ರೆ 4 ಜನರನ್ನು ಎನ್ಕೌಂಟರ್ ಮಾಡ್ಬಿಡ್ತೀನಿ. ಸರಿ ಸರ್. ತುಂಬಾ ಥ್ಯಾಂಕ್ಸ್ ಸರ್. ಹುಷಾರಾಗಿ ಹೋಗಿಮ್ಮ. ಮಂಗಳೂರು ಸೇರಿದ ತಕ್ಷಣ ಅಲ್ಲಿ ಪೊಲೀಸ್ ಸ್ಟೇಷನ್ನಿಂದ ನಮಗೆ ಫೋನ್ ಮಾಡಿಸಿ. ಸರಿ ಸರ್. ಕಾನ್ಸ್ಟೇಬಲ್ಸ್ ರೂಟ್ ಕ್ಲಿಯರ್ ಮಾಡಿ, ಅದನ್ನ ತೆಗೀರಿ, ನೀವು ಹೊರಡಿ. ಚಿಕ್ಕಪ್ಪ ಈಗ ಫ್ರೀ ಆಗಿದ್ಯಾ? ತುಂಬಾ ಅಮ್ಮ. ಚಿಕ್ಕಪ್ಪ ನಾನೊಂದ್ ಮಾತು ಹೇಳಲೇಬೇಕು ನೋಡು. ಆ ಮಂಜುನಾಥ್ ಸ್ವಾಮಿ, ಆ ದೇವಿಪುರದ ಮದ್ವೆ ಗಂಡು ಇಬ್ರು ಒಂದೇ. ನನ್ನ 2 ಸಲ ಕಾಪಾಡಿದ್ರು ಗೊತ್ತಾ? ಅವ್ರ ಋಣದಲ್ಲಿದ್ದೀನಿ. ಆ ಋಣ ತೀರ್ಸೋ ಅವಕಾಶ ಬಂದ್ರೆ ಖಂಡಿತ ಬಿಡಲ್ಲ, ಹೇಗಾದ್ರೂ ತೀರಿಸ್ತೀನಿ. ಓಕೆನಾ ಸರ್? ಗಾಡಿ ರೆಡಿ ಸರ್. ಲೆಟ್ಸ್ ಗೋ. ಹಾ, ಬೇಗ ಹೊರಡೋಣ ಬಾ. ಜಾಕಿ ಒಳಗಡೆ ಇಡು. ಅದ್ ಸರಿ ಗಂಗಾ, ನನಗೊಂದು ಅನುಮಾನ. ಏನ್ ಚಿಕ್ಕಪ್ಪ? ಪೊಲೀಸರು ತಡೀತಿದ್ದ ಹಾಗೆ ನಿಜವಾದ ವಿಷಯ ಹೇಳಿ ನಾವಲ್ಲೇ ಇಳಿಯೋದ್ ಬಿಟ್ಟು ಇವ್ರ ಜೊತೆ ಯಾಕೆ ಬಂದಿದೀವಿ? ನಾವು ಮಂಗ್ಳೂರ್ಗೆ ಹೋಗ್ಬೇಕಲ್ಲ ಚಿಕ್ಕಪ್ಪ. ಇವ್ರನ್ನ ಪೊಲೀಸ್ ಹಿಡ್ಕೊಂಡ್ರೆ ನಮ್ಮನ್ ಮಂಗ್ಳೂರ್ ತನಕ ಬಿಡೋರು ಯಾರು? ಅಮ್ಮ, ಅಂದ್ರೆ ನಮ್ಮನ್ನ ಕಿಡ್ನಾಪ್ ಮಾಡ್ತಿದ್ದ ಇವರನ್ನೇ ಆಟ ಆಡಿಸಿ ನಾವು ಮಂಗಳೂರಿಗೆ ಹೋಗ್ತಿದೀವಿ ಅಂತ ಆಯ್ತು. ಸೂಪರ್ ಪ್ಲಾನ್ ಮಾಡ್ದೆ ಗಂಗಾ. ಇವ್ರಿಗೆ ಸರಿಯಾದ ಶಾಸ್ತಿ ಆಯ್ತು. ಈಗ ಹೇಳ್ರಪ್ಪ ರೌಡಿಗಳೇ, ವಾಟ್ ಟು ಡೂ, ವಾಟ್ ನಾಟ್ ಟು ಡೂ. ಸ್ವಲ್ಪ AC ಆನ್ ಮಾಡ್ರಪ್ಪ, ಗಾಳಿ ಆಡ್ತಾ ಇಲ್ಲ. AC ಇಲ್ಲ ಮೇಡಮ್. ಮೇಡಮ್ ಕೇಳಿದ್ರೆ AC ಇಲ್ಲ ಅಂತ್ಯಾ? ಹಾಕೋ ಹಾಕೋ. ಅದು ಅಷ್ಟಾದ್ರೂ ಭಯ ಇರಬೇಕು ಅಲ್ವಾ ಗಂಗಾ? ಹಾಡಾಕೋ. ಇಲ್ಲಿ ಸ್ಟೇರಿಯೋ ಗಿರಿಯೋ ಏನಿಲ್ಲ. ಸ್ಟೇರಿಂಗ್ ಇದೆಯಲ್ಲ, ಅದಿಲ್ಲ, ಹಾಡ್ ಬರಲ್ಲ. ಯಾವ್ದ್ರಲ್ಲಿ ಬರುತ್ತೋ ಅದ್ರಲ್ಲಿ ಹಾಕೋ. ನಮಸ್ತೆ ಸರ್. ಹಾ ನಮಸ್ತೆ. ಯಾರಯ್ಯ ನೀವು? ಇಷ್ಟಕ್ಕೂ ಈ ಹುಡುಗಿ ಯಾರು? ಸರ್, ವಿಷಯ ಏನಂದ್ರೆ ನಾವು ಬೆಂಗಳೂರಿಂದ ಬರ್ತಾ ಇದೀವಿ ಸರ್. ಇವರನ್ನ ಸೇಫಾಗಿ ಕರ್ಕೊಂಡ್ ಬಂದಿದೀವಿ ಅಂತ ಹೈವೇ ಪೊಲೀಸರು ಇನ್ಫಾರ್ಮ್ ಮಾಡಕ್ ಹೇಳಿದ್ದಾರೆ ಸರ್. ಓ, ಅವ್ರು ನೀವೇನಾ? ಏನಮ್ಮ, ಇವರು ಜರ್ನಿಲಿ ನಿನ್ಗೇನು ತೊಂದರೆ ಮಾಡಿಲ್ವಾ? ಇಲ್ಲ ಸರ್, ತುಂಬಾ ಹುಷಾರಾಗಿ ಕರ್ಕೊಂಡ್ ಬಂದ್ರು. ಸರಿ, ನೀವು ಹೊರಡಿ. ಇನ್ಯಾವತ್ತೂ ಇಂಥ ರೌಡಿಗಳು ನಂಬೇಡಮ್ಮ. ನಡೀರಿ. ಥ್ಯಾಂಕ್ ಯು ಸರ್. ಬಾ ಗಂಗಾ. ನಾವು ಹೊರಡ್ತೀವಿ ಸರ್. ನೀವೆಲ್ಲಿಗೆ ಹೋಗ್ತಿರೋ? ನಿಮ್ಮ ಹತ್ರ ಕೆಲಸ ಇದೆ. ಅಯ್ಯೋ, ಅವ್ರು ನಮ್ಮನ್ನು ಹುಷಾರಾಗಿ ಕರ್ಕೊಂಡ್ ಬಂದ್ರು ಸರ್. ಪಾಪ ಅವ್ರನ್ನ ಬಿಟ್ಬಿಡಿ. ಇವರು ನಿನ್ನ ಸೇಫಾಗಿ ಕರ್ಕೊಂಬರ್ಲಿಲ್ಲಮ್ಮ. ಸೇಫಾಗಿ ಬಂದಿಲ್ಲಿ ಸಿಕ್ಕಾಕೊಂಡ್ರು. ಇವ್ರ ಮೇಲೆ ಸ್ಟೇಷನ್ ಅಲ್ಲಿ ಒಂದು ಹಳೆ ಕೇಸ್ ಇದೆ. ಮರ್ಯಾದೆ ಮಾಡಿ ಕಳಿಸ್ತೀವಿ, ನೀವು ಹೊರಡಿ. ಅವ್ರಿಗೆ ಹೊಡಿತೀರಾ ಸರ್? ನಿನಗೆ ಯಾಕಮ್ಮ, ಹೊರಡು. ನಮ್ಗೆ ಯಾಕೆ ಗಂಗಾ, ಬಾ ಹೋಗೋಣ. ಕಾನ್ಸ್ಟೇಬಲ್ಸ್, ಇವ್ರನ್ನೆಲ್ಲ ಮಂಡಿ ಮೇಲೆ ಕೂರಿಸಿ, ಶರ್ಟ್ ಬಿಚ್ಚಿಸಿ. ಸರ್ ಆಗಲ್ಲ ಸರ್. ಸರ್, ನಾವೇನ್ ತಪ್ಪು ಮಾಡಿದೀವಿ ಸರ್? ಪ್ಲೀಸ್ ಸರ್. ಸರ್, ನಿಜಕ್ಕೂ ನಾವೇನ್ ತಪ್ಪು ಮಾಡಿದೀವಿ ಸರ್? ಗಂಗಾ ಬಾ. ಹುಟ್ಟಿದವರಿಗೆ ಇಷ್ಟೆಲ್ಲ ಒಳ್ಳೆ ಮಾಡೋ ನಿಮ್ಮಂಥ ಒಳ್ಳೆಯವರಿರುವಾಗ ನಮ್ಮಂಥವ್ರಿಗೆ ಯಾವ ರೀತಿ ಸಮಸ್ಯೆನೂ ಆಗಲ್ಲಮ್ಮ. ಇಲ್ಲಿ ನೀವು ಕಟ್ತಿರೋದು ಫ್ಯಾಕ್ಟ್ರಿ ಅಲ್ಲಮ್ಮ, ಪುಣ್ಯ. ಈ ಊರಿನ ಜನರಿಗೆ ಉದ್ಯೋಗ ಕೊಟ್ಟು ಎಷ್ಟೋ ಪುಣ್ಯನ ಪಡ್ಕೊಳ್ತಾ ಇದ್ದೀರಾ. ಆ ಪುಣ್ಯ ಎಲ್ಲ ನನ್ನ ಮಗಳು ನಿತ್ಯಾಗೆ ಸಿಗಬೇಕು ಪುರೋಹಿತ್ರೆ.
ಸದ್ಯದಲ್ಲೇ ಮದುವೆ ಆಗ್ತಿರೋ ನನ್ನ ಯುವರಾಣಿ ತನ್ನ ಗಂಡನ ಜೊತೆ ಅತ್ತೆ ಮನೇಲಿ ಆನಂದವಾಗಿರ್ಬೇಕು. ಶುಭಂ, ಪೂಜೆ ಶುರು ಮಾಡೋಣಮ್ಮ. ಶುರು ಮಾಡಿ. ಓಂ ಶುಕ್ಲಾಂ ವರದರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತೆ. ಅಗಜಾನ ಪದ್ಮಾರ್ಕಂ ಗಜಾನನ ಮಹರ್ಷಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಓಂ ಗಣಾನಾನ್ತ್ವಾ ಗಣಪತಿಗುಂ ಭವಾಮಹೇ ಕವಿಂ ಕವೀನಾಮುಪವಸ್ತ್ರವಸ್ತಮಂ ಜ್ಯೇಷ್ಠರಾಜಂ ಬ್ರಹ್ಮಣಾಂ ಬ್ರಹ್ಮಣಸ್ಪತಾನಶೃಣ್ವನ್ನೋತಿ ವಿಸ್ಸೀದಸಾದನಂ. ಓಂ ಮಹಾಗಣಪತಿಯನ್ ನಮೋ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಓಂ ನಮೋ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಓಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ. ಓಂ ನಮೋ ನಾರಾಯಣಾಯ ನಮೋ ನಮಃ. ಓಂ ಮಹಾಲಕ್ಷ್ಮೀ ಚ ವಿದ್ಮಹೇ ವಿಷ್ಣುಪತ್ನೇ ಚ ಧೀಮಹಿ. ಎಲ್ಲರೂ ಇಲ್ಲಿ ನೋಡಿ ಅಮ್ಮ, ಮನಸ್ಸಿನಲ್ಲಿ ಭಗವಂತನ ಸ್ಮರಣೆ ಮಾಡಿ ತೆಂಗಿನಕಾಯಿ ಹೊಡಿಯಮ್ಮ. ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ ಶ್ರೀರಂಗಧಾಮೇಶ್ವರೀಂ ದಾಸಿಭೂತಾ ಸಮಸ್ತದೇವನಿತಾಂ ಲೋಕೈಕ ಶೋಭಾಂಕರಂ. ಇಲ್ಲಿ ನೋಡಪ್ಪ, ನೀವು ಬನ್ನಿ. ಆಂಟಿ ನೀವೇ ಹೊಡಿರಿ. ನಾನ್ ಒಡೆಯೋ ಹಾಗಿದ್ರೆ ನಿಮ್ಮಿಬ್ರ ಹತ್ರ ಪೂಜೆ ಯಾಕೆ ಮಾಡಿಸ್ತೀನಿ ಜಾಯ್? ಈ ಪೂಜೆ ನಿಮ್ಗೆ ಸ್ಪೆಷಲ್. ಡೂ ಇಟ್. ಓಕೆ. ಯಸ್ಯ ಸ್ಮರಣ ಮಾತ್ರೇಣ ಜನ್ಮ ಸಂಸಾರ ಬಂಧನಾತ್ ವಿಮುಕ್ತತೆ. ನಮಸ್ತಸ್ಮೈ ವಿಷ್ಣುವೇ ಪ್ರಭು ವಿಷ್ಣುವೇ. ನಾರಿಕೇಳ ಫಲ ನಿವೇದನಂ ಸಮರ್ಪಯಾಮಿ. ಅಯ್ಯೋ, ಹೀಗಾಯ್ತಲ್ಲಮ್ಮ, ಹೀಗಾಗಬಾರ್ದು. ಇದೇನೋ ಅಶುಭದ ಸಂಕೇತ ಅನ್ಸತ್ತಮ್ಮ. ಏನು ಪುರೋಹಿತರೆ, ತೆಂಗಿನಕಾಯಿ ಅಂದಮೇಲೆ ಹಾಳಾಗದೇ ಇರುತ್ತಾ? ಅದಕ್ಕೆಲ್ಲ ಅಶುಭ ಅಂದ್ಕೊಂಡ್ರೆ ಹೇಗೆ? ಒಡೆಯೋ ತೆಂಗಿನಕಾಯಿ ಚೆನ್ನಾಗಿದ್ರೆ ಒಳ್ಳೇದು ಅಂತ, ಕೊಳ್ತು ಹೋಗಿದ್ರೆ ಕೆಟ್ಟದು ಅಂತ ಅನ್ಕೋತಾರೆ. ಅದಕ್ಕೆ ಏನೋ ಇನ್ ಮುಂದೆ ಏನು ಕೆಟ್ಟದಾಗುತ್ತೋ ಏನೋ. ಚಂದ್ರಿಕಾ, ಏನಜ್ಜಿ, ಇಂಥ ವಿಷಯದಲ್ಲಿ ನಮ್ಗಿಂತ ಜಾಸ್ತಿ ಯೋಚನೆ ನೀವೇ ಮಾಡೋದು. ಕೆಟ್ಟದಾಗತ್ತೆ ಅಂತ ಇಂಡೈರೆಕ್ಟ್ ಆಗಿ ದೇವ್ ಸೂಚನೆ ಕೊಡ್ತಿದ್ರು, ಇಲ್ಲ ಅಂತಿದ್ದೀರಾ? ಅರ್ಥ ಇಲ್ಲದೆ ಮಾತಾಡ್ಬೇಡ ಅಂತ ನಿನ್ಗೆ ಎಷ್ಟು ಸಲ ಹೇಳಿದ್ದೀನಿ. ಒಳ್ಳೆ ಮಾತಾಡೋ ಅಭ್ಯಾಸ ಅವರಿಗೆಲ್ಲಿದೆ ಅಜ್ಜಿ? ನೀವು ಸ್ವಲ್ಪ ಕಾಮಾಗಿರ್ತೀರಾ? ಇಲ್ಲಿ ನಡೀತಿರೋದೇನು, ನೀವು ಮಾತಾಡ್ತಿರೋದೇನು? ಒಂದ್ ನಿಮಿಷ ಜನಾರ್ದನ್ ಅವರೇ, ನಿಮ್ ಮನೆಯವರು ಏನ್ ಮಾತಾಡ್ತಿದಾರೋ ನನ್ಗೆ ಅರ್ಥ ಆಗ್ತಿಲ್ಲ. ತೆಂಗಿನಕಾಯಿ ಹಾಳಾಗಿದೆ ಅಂದ್ರೆ ಏನೋ ಕೆಟ್ಟದಾಗತ್ತೆ ಅಂದ್ಕೊಳ್ಳೋದು ಎಲ್ಲ ಮೂಢನಂಬಿಕೆ. ನಾನ್ ನಂಬೋದಿಲ್ಲ. ನೀರಲ್ಲಿ ಮುಳುಗಿದ ಮೇಲೆ ಚಳಿಗೆ ಭಯ ಪಡಬಾರ್ದು. ಏನಜ್ಜಿ? ಏನೋ ಗೊತ್ತಿರೋ ಹಾಗೆ ಮಾತಾಡ್ತಿದ್ದಾಳೆ. ಪುರೋಹಿತ್ರೆ, ನೀವು ಮುಂದುವರಿಸಿ. ಅಮ್ಮ, ಅದು ಹಾಗಲ್ಲ. ಮುಂದಿನ ಕೆಲಸ ಏನೋ ಅದನ್ನ ಶುರು ಮಾಡಿ. ಆಯ್ತಮ್ಮ. ಅಮ್ಮ, ಇಲ್ಲಿ ನೋಡಪ್ಪ, ನೀವಿಬ್ರು ಸೇರಿ ಬಿಂದಿಗೆಲಿರೋ ನೀರನ್ನ ಇಲ್ಲಿ ಹಾಕಿ.
ಅಯ್ಯೋ, ಯಾಕೆಲ್ಲರೂ ಹೀಗಿದ್ದೀರಾ? ಬಿಂದಿಗೆ ಕೈ ಜಾರಿದ್ರೆ ಇದು ಕೂಡ ಒಂದು ಅಶುಭನ? ನೋಡಿ ಪುರೋಹಿತ್ರೆ, ನಿತ್ಯಾಗೆ ಈ ಬಿಂದಿಗೆ ಎತ್ತೋದೆಲ್ಲ ಅಭ್ಯಾಸ ಇಲ್ಲ, ಅದಕ್ಕೆ ಕೈ ಜಾರಿದೆ ಅಷ್ಟೇ. ಆದರೆ ಅವ್ರ ಮದುವೆ ಆಗೋ ಹುಡುಗನು ಪಕ್ಕದಲ್ಲೇ ಇದ್ದಾರಲ್ಲಮ್ಮ, ಬೀಳ್ದಿದ್ದ ಹಾಗೆ ನೋಡ್ಕೊಂಡಿದ್ದೆ ಚೆನ್ನಾಗಿರ್ತಿತ್ತು. ಅದ್ಬಿಡಿ, ನೀವೇನೋ ಹೇಳಕ್ ಹೊರಟಿದ್ರಿ. ಅಮ್ಮ, ತಪ್ಪಾಗಿ ತಿಳಿಬೇಡಿ. ನೀವೊಂದು ಒಳ್ಳೆ ಕೆಲಸ ಮಾಡ್ತಿದ್ದೀರಿ, ಅದನ್ನು ಇವ್ರ ಕೈಯಿಂದ ಮಾಡಿಸ್ತಾ ಇದ್ದೀರಾ. ಆದರೆ ನಡೀತಿರೋ ಅಶುಭ ನೋಡ್ತಾ ಇದ್ರೆ ಅಂದ್ರೆ ಇವರು ಕರೆಕ್ಟ್ ಅಲ್ಲ ಅನ್ನೋದು ನಿಮ್ಮ ಅಭಿಪ್ರಾಯನಾ? ಈ ಪೂಜೆಗೆ ಇವರು ಕರೆಕ್ಟ್ ಅಲ್ವಾ, ಅಥವಾ ಇವರು ಒಬ್ರಿಗೊಬ್ರು ಕರೆಕ್ಟ್ ಅಲ್ವಾ? ಇವ್ರು ಕರೆಕ್ಟ್ ಅಂತ ನಾನು ನಂಬ್ತೀನಿ. ಮುಂದಕ್ಕೆ ಏನು ಮಾಡಬೇಕೋ ಅದನ್ನು ಮಾಡಿಸಿ. ಸರಿನಮ್ಮ. ಇಲ್ಲಿ ನೋಡಪ್ಪ, ನೀವು ಆ ಇಟ್ಕೆನ ಎತ್ಕೊಡಿ. ಅಮ್ಮ, ನೀವು ಕೆಳಗಿಳಿದು ಅವ್ರು ಕೊಡೋ ಇಟ್ಗೆನ ಅಲ್ಲಿಡಿ. ಒಂದು ಸಲ ಆದ್ರೆ ಓಕೆ, ಆದ್ರೆ ಇಷ್ಟು ಸಲ ಏನಿದು? ಫ್ಯಾಕ್ಟ್ರಿ ನಿಲ್ಲುತ್ತಾ ಅಥವಾ ಮದ್ವೆ ನಿಲ್ಲುತ್ತಾ? ಅಯ್ಯೋ, ಟೇಕ್ ಇಟ್ ಈಸಿ, ಫಿನಿಶ್ ಮಾಡು. ಅಮ್ಮ, ಹೇಳ್ತಿದ್ದೀನಿ ಅಂತ ಬೇಜಾರಾಗಬೇಡಿ. ನಿಮಗೆ ನಂಬಿಕೆ ಇಲ್ದಿದ್ರು ಕೆಲವನ್ನ ನಂಬಲೇಬೇಕು. ಅದೇನು ಅಂತ ಹೇಳಿ. ಯಾವ ಪೂಜೆಯಲ್ಲೂ ಇಷ್ಟು ಆತಂಕ ಆಗಿರಲಿಲ್ಲ. ಯಾವುದೋ ದೋಷ ಇದೆ ಅಂತ ಹೇಳಿದ್ರು ಗೊತ್ತಾಗುತ್ತೆ. ಇವ್ರ ಕೈಯಿಂದ ಕನಿಷ್ಠ ನಮ್ಮೂರಿನಲ್ಲಿರೋ ಶಿವಾಲಯದಲ್ಲಿ ದೋಷ ನಿವಾರಣೆ ಪೂಜೆ ಮಾಡಿಸಿದ್ರೆ ಫಲ ಸಾನುಕೂಲವಾಗಬಹುದು.